ಹಾಯ್ ಫ್ರೆಂಡ್ಸ್, ವೀಣಾ ಟೈಲರ್ಸ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. 40 ಸೈಜ್ ಬ್ಲೌಸ್ ಕಟಿಂಗ್ಸ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಕ್ರಾಸ್ ಕಟ್, ಮಡ್ರಾಸ್ ಕಟ್ ಯಾವ ರೀತಿ, 4 ಟಕ್ಸ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದು ಅಳತೆ ಬ್ಲೌಸು, 4 ಟಕ್ಸ್ ಬ್ಲೌಸು. ಫ್ರಂಟ್ ಅಲ್ಲಿ ಕ್ರಾಸ್ ಬರುತ್ತೆ, ಮಡ್ರಾಸ್ ಕಟ್ ಅಂತ ಹೇಳ್ತಾರೆ. ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೂರುತ್ತೆ, ಕಪ್ಸ ಸೈಜ್ ಎಲ್ಲ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಾನು ಫ್ಯಾಬ್ರಿಕ್ ಪ್ಲೈನ್ ಬ್ಲೌಸ್ ತಗೊಂಡಿದ್ದೀನಿ, 1 ಮೀಟರ್ ತಗೊಂಡಿದ್ದೀನಿ ಇದು ಕಟ್ ಮಾಡೋಕ್ಕೆ. ಇದು 40 ಸೈಜಿನ್ ಬ್ಲೌಸು. ಅಳತೆ ನೋಡೋಣ. ಇದರಲ್ಲಿ ನೋಡಿ, ದಾರ ಇರುತ್ತಲ್ಲ, ಆ ಕಡೆನೆ ನೋಡ್ಕೋಬೇಕು ಯಾವಾಗ್ಲೂ. ಇದು ಕ್ರಾಸ್ ಪೀಸ್ ಇರೋದ್ರಿಂದ ತುಂಬಾ ಎಳೆದು ನೋಡ್ಬಾರ್ದು ನಾವು. ಒಂದ್ ಮೀಡಿಯಂ ಆಗಿ ಹೇಳ್ಕೊಬೇಕು. ಕ್ರಾಸ್ ಪೀಸ್ ತುಂಬಾ ದೊಡ್ಡದಾಗತ್ತೆ. ನೋಡಿ, 10 ಬರುತ್ತೆ. ಫುಲ್ ಮೈ ಸುತ್ತಳತೆ ಅಂತ ಹೇಳಿದ್ರೆ ಈಗ ಇಟ್ಕೊಂಡು ನೋಡ್ಬೇಕು. ಕಪ್ಸ್ ಹತ್ರ 11 ಬರುತ್ತೆ. ಇಲ್ಲಿಗೂ 1 ಇಂಚು ವ್ಯತ್ಯಾಸ ಬರುತ್ತೆ. ಬ್ಯಾಕ್ ಅಲ್ಲಿ ನೋಡೋದಾದ್ರೆ ಈ ರೀತಿ ಇಟ್ಕೊಂಡು ನೋಡ್ಬೇಕು. ನೋಡಿ, ಇದಕ್ಕೂ ನೋಡಿದ್ರೆ 20 ಬರುತ್ತೆ, ಅರ್ಧ 10. ಬ್ಯಾಕ್ ಅಲ್ಲಿ ಲೆಂತ್ 13.5 ಬರ್ತಾ ಇದೆ. 30 ಪ್ಲಸ್ ಹಾಫ್ 13.5 ಬರ್ತಾ ಇದೆ. ಸ್ಲೀವ್ಸ್ ಉದ್ದ 8 ಬರ್ತಾ ಇದೆ. ಲೂಸು 5.5. ವೇಸ್ಟ್ ಸೊಂಟ ಸುತ್ತಳತೆ 35 ಬರ್ತಾ ಇದೆ. ನೆಕ್ ವಿಡ್ತು 8. ಫ್ರಂಟ್ ಅಲ್ಲಿ 7 ಬರ್ತಾ ಇದೆ. ಇಷ್ಟು ಸ್ಲೀವ್ಸ್ ಇಂದ ಅಳತೆ. ಫಸ್ಟ್ ಬ್ಯಾಕ್ ಅನ್ನು ಕಟ್ ಮಾಡ್ತೀನಿ ನಾನು. ಇದು ಸೀದಾ, ಇದು ಉಲ್ಟಾ. ಈ ತರನೇ ಇಟ್ಕೊಂಡು ನಾವು ಬ್ಲೌಸ್ ಮೇಲೆ ಮಾರ್ಕಿಂಗ್ ಮಾಡಬೇಕು. ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕಟ್ ಮಾಡ್ಕೊಬೇಕು. ಕ್ರಾಸ್ ಪೀಸ್ ಕಟ್ ಮಾಡಬೇಕಾದ್ರೆ ಯಾವಾಗಲೂ ಬ್ಲೌಸ್ನ ಅಳತೆ ಯಾವಾಗಲೂ ಕೊಟ್ಟಾಗ ನಾವು ಒಳಗಡೆ ಇರೋ ಮಾರ್ಜಿನ್ ಸೇರಿಸ್ಬಿಟ್ಟು ಈ ಥರ ಅಳತೆ ಇಟ್ಕೊಂಡು ನೋಡ್ಕೊಂಡ್ರೆ ಒಳ್ಳೆಯದು. 33 ಬರ್ತಾ ಇದೆ. ಅರ್ಧ ಮಾಡಿದ್ರೆ 11.5 ಬರ್ತಾ ಇದೆ. 10ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 1.5 ಇಂಚ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಸ್ಟ್ರೈಟ್ ಒಂದು ಲೈನ್ ಎಳೆದ್ಬಿಟ್ಟು ಅದನ್ನ ಅರ್ಧ ಇಂಚು ಮಾರ್ಜಿನ್ ಇದೆ. 40 ಪ್ಲಸ್ ಹಾಫ್ 40.5 ಬರುತ್ತೆ. 14.5 ಉದ್ದ ಲೆಂತ್. ಸ್ಟ್ರೈಟ್ ಒಂದು ಗೆರೆ ಹೇಳ್ಕೊಂಡ್ಬಿಡೋಣ. 10ಗೆ ಒಂದು ಮಾರ್ಕ್ ಕೇಳ್ಕೊಂಡ್ಬಿಟ್ಟಿದ್ದೀನಿ. ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಅಳತೆನೆಲ್ಲ. ಹೊಲಿಯೋಕ್ಕಿಂತ ಮುಂಚೆ ಎಲ್ಲ ಹಿಂಗೆ ಅಳತೆ ನೋಡ್ಕೊಂಬಿಡಿ. ಬ್ಯಾಕಿಂದು ನೆಕ್ ಬಿಟ್ಟು ನೋಡ್ಕೊಳ್ಳೋದಾದ್ರೆ ನಾವು ಈ ರೀತಿನೇ ಸ್ಲೀವ್ಸಲ್ಲಿ ಬ್ಲೌಸಲ್ಲಿ ಇರುತ್ತಲ್ವಾ, ಅದನ್ನೇ ನಾವು ಅಳತೆ ಇಟ್ಕೊಂಡ್ಬಿಟ್ರೆ ಒಳ್ಳೇದು. ನೋಡಿ, ಅದನ್ನೇ ಶೋಲ್ಡರ್ 5.5 ಬರುತ್ತೆ ಒಟ್ಟು. ನೋಡಿ, 2 ಕಾಲು, ಇಲ್ಲಿ 3 ಕಾಲು. 1/4 ಇಂಚು ಸ್ಟಿಚಿಗೆ ಹೋದ್ರೆ ಕರೆಕ್ಟಾಗಿ ನಮಗೆ ಬಟ್ಟೆ ಉಳಿದ್ಬಿಡುತ್ತೆ. 5.5ಗೆ ಶೋಲ್ಡರ್ 5.5. ಕಂಕ್ಳು ನೋಡ್ಕೊಳ್ಳೋದಾದ್ರೆ ನಿಮಗೆ ಅನುಮಾನ ಆದರೆ ಈ ಸೈಡು ಈಗ ಇಟ್ಕೊಂಡು ನೋಡ್ಬಿಟ್ರು ಗೊತ್ತಾಗ್ಬಿಡುತ್ತೆ. 5.5ನೇ ಬಂತು. 5.5 ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೆಕ್ ಬಿಡ್ತು 8 ಇಂಚ್ ಬರ್ತಾ ಇದೆ. ಬ್ರಾಡು 3.25 ಇಟ್ಟಿದ್ದೀನಿ. 3 ಇಂಚ್ ಇಟ್ಟಿದ್ದೀನಿ. ಇಲ್ಲಿ 2.25 ಇಟ್ಟಿದ್ದೀನಿ. ನೋಡಿ, 1/4 ಇಂಚು, ಅರ್ಧ ಇಂಚ್ ತನಕ ನಾನು ಬ್ಯಾಕಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಟಕ್ಸಿಗೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿ 4.25 ತನಕ ಟಕ್ಸ್ ಹಿಡಿಬೋದು. ನೋಡಿ, ಇಲ್ಲಿ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು, ಇಲ್ಲಿ 1/4 ಇಂಚ್ ತನಕ ನಾವು ಇಟ್ಕೊಬೋದು. ಈಗ ಇಲ್ಲಿ ಅರ್ಧ ಇಂಚಿಗೆ ಈಗ ಒಂದು ಮಾರ್ಕ್ ಹಾಕಿ ನೋಡಿ, ಬ್ಯಾಕ್ ಪಾರ್ಟು ಇದೆಲ್ಲ ಮಾರ್ಕ್ ಮಾಡಿದ್ದೀನಿ. ಕಂಕ್ಳು ಇಲ್ಲೂ ಒಂದ್ಸರಿ 5.5 ಇದೆಯಾ ಅಂತ ಹೀಗೆ ಚೆಕ್ ಮಾಡ್ಕೊಬೇಕು. ಕಂಕ್ಳು ಮಾರ್ಕಿಂಗಿಗೆ ಒಂದು ಅರ್ಧ ಇಂಚು ಬ್ಯಾಕಲ್ಲಿ ಹೀಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲಲ್ಲಿ ಹೀಗೆ ಇಟ್ಕೊಂಡು ಒಂದು ಸ್ಟ್ರೈಟಾಗಿ ಲೈನ್ ಹೇಳ್ಕೊಂಬಿಡಿ. ಶೋಲ್ಡರ್ ಹತ್ರ ಒಂದು 2 ಪಾಯಿಂಟ್ ಅಷ್ಟು ಡೌನ್ ಮಾಡ್ಕೊತೀನಿ. 1/4 ಇಂಚಲ್ಲ, ಒಂದು 2 ಪಾಯಿಂಟು ಸ್ಕೇಲಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಬಿಡೋಣ. ಅನುಮಾನ ಆದರೆ ಎಲ್ಲ ಚೆಕ್ ಮಾಡ್ಕೊಂಬಿಡೋಣ. ಬ್ಯಾಕಲ್ಲಿ ಬಟ್ಟೆ ಇರುತ್ತಲ್ವಾ, ನೋಡಿ, ಹಿಂಗೆ ಇಟ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಅರ್ಧ ಇಂಚು, ಇಲ್ಲಿ 1/4 ಇಂಚು ಹೋದರೆ ಅಲ್ಲಿ ಮೈನಸ್ ಆಗುತ್ತೆ. ಸ್ಟಿಚಿಗೆಲ್ಲ ಹೋದರೆ ಸರಿ ಹೋಗುತ್ತೆ. ನೋಡಿ, ಇಷ್ಟು ಮಾರ್ಕಿಂಗು. ಈಗ ಕಟ್ ಮಾಡಿ ತೆಗೆದ್ಬಿಡೋಣ. 13.25 ಲೆಂತು, ಶೋಲ್ಡರ್ 5.5, ಕಂಕ್ಳು 5.5, 1/4 ಇಂಚು, ಅರ್ಧ ಇಂಚಿಂದ 1/4 ಇಂಚ್ ತನಕ ನಾವು ಬ್ಯಾಕಲ್ಲಿ ಈ ಥರ ಶೇಪ್ ಕೊಟ್ಟು ಕಟ್ ಮಾಡಿ ತೆಗಿಬೋದು. 8 ಇಂಚು ನೆಕ್ ಬಿಡ್ತು. ಇಷ್ಟು ಮಾರ್ಕಿಂಗ್ ಆಯಿತು. ಈಗ ಕಟ್ ಮಾಡಿ ರೆಡಿ ಆಯಿತು. ಮೊದಲು ಕೈ ತಕ್ಕೊಂಬಿಡೋಣ.
ಕ್ರಾಸ್ ಪೀಸಲ್ಲೇ ನಾವು ಫ್ರಂಟನ್ನು ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಸ್ಲೀವ್ಸನ್ನ ಕಟ್ ಮಾಡಿ ತಗೊಂಬಿಡ್ತೀನಿ. ಈ ಥರ ಉದ್ದ ಪೀಸಲ್ಲೇ ಸ್ಲೀವ್ಸನ್ನ ನಾವು ತಗೊಬೇಕು. ಅದಕ್ಕೆ ಫಸ್ಟು ಬ್ಯಾಕ್ ಆದಮೇಲೆ ಸ್ಲೀವ್ಸಿಗೆ ಕಟ್ ಮಾಡಿ ತಗೊಂಬಿಡ್ತೀವಿ. ಸ್ಲೀವ್ಸಿಗೆ ಒಂದು ಸ್ಟ್ರೈಟು, ಇದು ವರ್ಕ್ ಬ್ಲೌಸು, ಆದರೆ ಅದರಿಂದ ಒಂದು ಸ್ವಲ್ಪ ಕಟ್ ಮಾಡೋ ಅಷ್ಟೊತ್ತಿಗೆ ನೋಡ್ಕೊಂಡು ಕಟ್ ಮಾಡಬೇಕು. ನೋಡಿ ಸ್ಲೀವ್ಸು 8 ಬರ್ತಾ ಇದೆ. 8 ಇಂಚಿಗೆ 1.5 ಇಂಚ್ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ಇಂಚನ್ನ ಆ್ಯಡ್ ಮಾಡ್ಕೊಬೇಕು. 8 ಇಂಚಿಗೆ 1.5 ಇಂಚನ್ನ ಸೇರಿಸ್ಕೊಂಡ್ರೆ 9.5 ಬರುತ್ತೆ. ನೋಡಿ 9.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಎಳ್ಕೊಂಡು 9.5 ಕೆಳಗಡೆಗೆ 3.5ನ ಇಳಿಸ್ಕೊಬೇಕು. 3.5 ಇಳಿಸ್ಕೊಬೇಕಾಗತ್ತೆ. ಬ್ಲೌಸಲ್ಲಿ ಎಷ್ಟು ಬಟ್ಟೆ ಬಿಟ್ಟಿರ್ತಾರೆ ನಾವು ಸ್ಲೀವ್ಸಿಗೂ ಅಷ್ಟೇ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆ ಬಿಡೋಣ. ಈಗ ಮಾರ್ಕ್ ಶೇಪ್ ಕೊಟ್ಕೊಂಡು ಮಾರ್ಕಿಂಗ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಹೀಗೆ ಡೌನ್ ಮಾಡ್ಕೊಂಡು ಶೇಪ್ ತಗೊಂಡ್ರಾಯ್ತು. ಶೇಪ್ ನೀಟಾಗಿ ಬರುತ್ತೆ. ಇದು ಫ್ರಂಟಿಗೆ ಬರುತ್ತೆ. ಇಷ್ಟು ಸ್ಲೀವ್ಸಿಂದು ಮಾರ್ಕಿಂಗು. ಮಧ್ಯಕ್ಕೊಂದು ಕಚ್ ಹಾಕೊಳ್ಳೋಣ. ಫ್ರಂಟಿಗೆ ಬರಬೇಕು. ಫ್ರಂಟಲ್ಲಿ 2 ಪೀಸ್ನ ಹೀಗೆ ಎತ್ಕೊಂಡ್ಬಿಟ್ಟು ನಿಧಾನಕ್ಕೆ ಕಟ್ಟಿಂಗ್ ಮಾಡಬೇಕು. ರೆಡಿ ಆಯಿತು. ಬ್ಯಾಕಿಂದು ರೆಡಿ ಆಯಿತು. ಈಗ ಇದರಲ್ಲಿ ಕ್ರಾಸ್ ಪೀಸ್ ಕಟ್ ಮಾಡಿ ಯಾವ ರೀತಿ ಕಟ್ ಮಾಡೋದು ಅಂತ ತುಂಬ ಸುಲಭವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದು ಸ್ಟ್ರೈಟು, ಇದು ಅಡ್ಡ. ಕ್ರಾಸ್ ಅಂದರೆ ಹೀಗೆ ಬರಬೇಕು. ನಾವೀಗ ಇದ್ರ ಮೇಲೆ ಇದನ್ನೇ ಬ್ಯಾಕ್ ಪಾರ್ಟನ್ನೇ ಇಟ್ಟು ಇದೇ ರೀತಿ ಮಾರ್ಕಿಂಗ್ ಹಾಕಿ ನಿಮಗೆ ಕಟ್ ಮಾಡ್ಬೋದು. ಇನ್ನೂ ಸುಲಭವಾದ ಮೆಥಡ್ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಈ ಥರ ಮಾರ್ಕಿಂಗು ಒಂದು ಪೇಪರ್ ಶೀಟ್ ಮೇಲೆ ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ತಕ್ಕೊಂಡು ನೀವು ಈ ಪೇಪರ್ ಮೇಲೆ ಇದು ಯಾವ ರೀತಿ ನಾನು ಅಳತೆ ತೆಗೆದೆ ಅಂತ ನಿಮಗೆ ಈ ಪೇಪರ್ ಮೇಲೆ ಎಲ್ಲ ಹೇಳ್ತೀನಿ ನೋಡಿ. ಕಪ್ಸ್ ಬಿಡ್ತು 10 ಬರುತ್ತೆ. ಅದಕ್ಕೆ ನಾನು 3.5 ಸೇರಿಸ್ಕೊತೀನಿ. ಅಲ್ಲಿಗೆ ನಾನು ಇದು 13.5 ಇದೆ ಬ್ಯಾಕಲ್ಲಿ. ನೀವು ಹಂಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬ್ಯಾಕಲ್ಲಿ 13.5 ಇದ್ದರೆ ನೀವು ಫ್ರಂಟಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡಿ 13 ಇಂಚ್ ತೊಗೊಂಡ್ಬಿಡ್ಬೋದು. ನೋಡಿ ನಾನು 13 ಮುಕ್ಕಾಲು ತೊಗೊಂಡಿದ್ದೀನಿ. ಎಲ್ಲ ಸ್ಟಿಚ್ಚಿಗೂ ಸೇರಿಸಿ ಬರುತ್ತೆ ಅಂಥೇಳಿ. ಶೋಲ್ಡರು 5.5, ಕಂಕ್ಳು 5.5. ನೋಡಿ ಇಲ್ಲಿಗೆ 3 ಮುಕ್ಕಾಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡ್ಬಿಟ್ಟು ಕಪ್ಸ್ ಪಾಯಿಂಟ್ ಅಂತ ಹೇಳ್ತಾರೆ. 1.5 ಇಂಚ್ ಕಪ್ಸಿಂದ ಇಟ್ಕೊಂಡ್ರೆ 3 ಇಂಚ್ ಬರುತ್ತೆ. ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿಗೆ ಒಂದು 3/4 ಇಂಚು, ಇಲ್ಲಿ 3/4 ಇಂಚು, ಇಲ್ಲೊಂದು 3/4 ಇಂಚ್ ಹಿಡಿದ್ರೆ ಅಷ್ಟು ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ. ಇಷ್ಟು ನಾನು ಪೇಪರಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರೋದು. ಈ ಕಡೆ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿಲ್ಲ ನಾನು. ಇದ್ರ ಮೇಲೆ ಇಟ್ಟಿದಾಗ ನಾನು ಉಪ್ಪಟ್ಟಿಗೆ ಅಂತ ಮಾರ್ಜಿನ್ ಬಿಡ್ತೀನಿ. ಇಷ್ಟು ಫ್ರಂಟಿಂದು ಮಾರ್ಕಿಂಗು ಕಟ್ ಮಾಡಿ ತೆಗೆದುಬಿಡೋಣ ಇದನ್ನ. ನೋಡಿ ಇದು ಶೇಪ್ ಕೊಟ್ಕೊಳ್ಳೋಕ್ಕೆ 1 ಇಂಚಿಗೆ ಶೇಪ್ ಕೊಟ್ಟಿದ್ದೀನಿ. ಇದನ್ನ ಕಟ್ ಮಾಡ್ತಾ ಇದ್ದೀನಿ. 6 ಇದೆ ನೆಕ್ ಬಿಟ್ಟು. ಮೊದಲೇ ನಾನೆಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದೆ. ಡೀಟೇಲ್ ಆಗಿ ಹೇಳಿದ್ದೀನಿ, ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶೋಲ್ಡರು ಈ ಥರ ಒಂದು 2 ಪಾಯಿಂಟ್ ಡೌನ್ ಮಾಡ್ಕೊತಾ ಇದ್ದೀನಿ. ಕಂಕ್ಳು 5.5 ಇಟ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಒಂಚೂರು ಮೇಲೆ ಇರಬೇಕು. ನೋಡಿ ಕಟಿಂಗ್ಸ್ ರೆಡಿ ಆಯ್ತು. ಈಗ ಫ್ರಂಟಿಂದು ಇದನ್ನೇ ಈ ರೀತಿ ಬಟ್ಟೆ ಮೇಲೆ ಈ ಥರ ಇಟ್ಕೊಂಡ್ಬಿಟ್ಟು ನಾವು ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ಕನ್ಫ್ಯೂಸ್ ಆಗಲ್ಲ. ಇದು ಉಪ್ಪಟ್ಟಿಗೆ ನಾನು ಇದರಲ್ಲಿ ಬಿಟ್ಟಿರಲಿಲ್ಲ, ಹಂಗಾಗಿ ಅರ್ಧ ಇಂಚು ಉಪ್ಪಟ್ಟಿ ಬಿಡ್ತಾ ಇದ್ದೀನಿ. ಎಲ್ಲ ಮಾರ್ಕ್ ಮಾಡಿ ನೋಡಿ ಕ್ರಾಸ್ ಪೀಸು ಮಾರ್ಕಿಂಗ್ ಆಯಿತು. ಈ ಪೇಪರ್ನ ಹೀಗೆ ಎತ್ತಿಟ್ಬಿಟ್ಟು ನೋಡಿ ಕಟ್ ಮಾಡೋದು. ಇಷ್ಟು ಮಾರ್ಕಿಂಗ್ ಆಯಿತು. ಹೀಗೆ ಕಟ್ ಮಾಡಿ. ತುಂಬ ಈಸಿ ಇದೆ, ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ ಈ ಕ್ರಾಸ್ ಪೀಸಲ್ಲಿ. ಪಟ್ಟಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಕ್ರಾಸ್ ಪೀಸ್ ತಗೊಬಾರ್ದು, ಅದು ಸ್ಟ್ರೈಟ್ ಪೀಸಲ್ಲೇ ಬರಬೇಕು. ನೋಡಿ ಕ್ರಾಸ್ ಪೀಸ್ ರೆಡಿ ಆಯಿತು. ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇದು ಅಳತೆ ಕೊಟ್ಟಿರೋದು ಕ್ರಾಸ್ ಪೀಸ್ ಬ್ಲೌಸೇ ಕೊಟ್ಟಿರೋದು. ನೋಡಿ ಈ ಥರ ಇಕ್ಕುತ್ತೆ ಫ್ರಂಟಲ್ಲಿ. ಕಪ್ಸು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂರುತ್ತೆ. ಅದಕ್ಕೋಸ್ಕರ ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಸಿ ಹೊಲಿಸಿದ್ರೆ ತುಂಬ ಒಳ್ಳೆಯದು.
ನೋಡಿ ಪಟ್ಟಿ ಯಾವ ರೀತಿ ತೆಗೆಯೋದು ಅಂತ ನೋಡೋಣ. ಪಟ್ಟಿ ಮಾತ್ರ ಸ್ಟ್ರೈಟ್ ಪೀಸಲ್ಲೇ ತೆಗಿಬೇಕು. ಇದರಲ್ಲಿ ನೋಡಿ ಎಷ್ಟಿದೆ ಅಂತ ಹೇಳಿ. 9.5 ಇಂಚ್ ಬರುತ್ತೆ. 3.5 ಇಲ್ಲೂ 3.5 ಬರ್ತಾ ಇದೆ. ಒಂದನ್ನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಪಟ್ಟಿ ಮಾತ್ರ. ನೋಡಿ ಪಟ್ಟಿಲಿ ರೆಡಿ ಆಯಿತು. 1.5 ಇಂಚ್ ತನಕ ನಾವು ಟಕ್ಸ್ ಹಿಡಿಬೋದು. ಈ ಟಕ್ಸ್ ಹಿಡಿದಾಗ ನೋಡಿ ಈ ರೀತಿ ಕರೆಕ್ಟಾಗಿ ಈ ರೀತಿ ಕೂರುತ್ತೆ ನಮಗೆ. ನೋಡಿ ಇಷ್ಟು ಕ್ರಾಸ್ ಪೀಸು ಯಾವ ರೀತಿ ಕಟ್ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಲಾಸ್ಟ್ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನೀವು ಸಹ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಕ್ರಾಸ್ ಪೀಸು ನಿಮಗೆ ನೋಡಿ ಕ್ರಾಸ್ ಪೀಸ್ನ ಇದೇ ರೀತಿ ಇಟ್ಟು ನಾವು ಕಟ್ ಮಾಡಬೇಕು. ಆವಾಗ ತುಂಬ ಈಸಿಯಾಗಿ ಕ್ರಾಸ್ ಪೀಸ್ ಕಟ್ಟಿಂಗ್ ಅನ್ನೋದು ನಿಮಗೆ ಸುಲಭವಾಗಿ ಬರುತ್ತೆ. ನೋಡಿ ಇದು ಈ ರೀತಿ ಕ್ರಾಸ್ ಪೀಸನ್ನ ನಾವು ಸುಲಭವಾಗಿ ಕಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.